ಎಲ್ಲರಿಗೂ ನಮಸ್ಕಾರ. ಸಿಂಹ ರಾಶಿಯವರೇ, 2026 ಮೊದಲ 6 ತಿಂಗಳು ಈಗಾಗಲೇ ಮುಗಿದಿದೆ. ಈ 6 ತಿಂಗಳಲ್ಲಿ ನೀವು ಸಾಕಷ್ಟು ಅನುಭವವನ್ನು ಕಂಡಿದ್ದೀರಾ. ಕೆಲವು ಸಮಸ್ಯೆಗಳು, ಕೆಲಸಗಳು ನಿಮ್ಮ ನಿರೀಕ್ಷೆಯಂತೆ ನಡೆಯದಿದ್ದರೆ ಇನ್ನೂ ಕೆಲವು ವಿಷಯಗಳು ಕೈತಪ್ಪಿ ಹೋಗಿರಬಹುದು. ಕೆಲವರಿಗೆ ಹಣ ಬಂದರೂ ಮನಸ್ಸಿಗೆ ನೆಮ್ಮದಿ ಸಿಗಲಿಲ್ಲ. ಇನ್ನೂ ಕೆಲವರಿಗೆ ಅವಕಾಶಗಳು ಬಂದರೂ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲಾಗಲಿಲ್ಲ. ಈಗ ಉಳಿದಿರುವ 6 ತಿಂಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಆದರೆ ಅದಕ್ಕಾಗಿ ನೀವು 5 ಪ್ರಮುಖ ಎಚ್ಚರಿಕೆಯನ್ನು ಪಾಲಿಸಬೇಕು. ಇಲ್ಲವಾದರೆ ಈ ವರ್ಷ ಕೊನೆಯಲ್ಲಿ ಇನ್ನೊಂದು ವರ್ಷ ಹೇಗೆ ಹೋಯಿತೆಂದು ಇಲ್ಲವಾದರೆ ಈ ವರ್ಷದ ಕೊನೆಯಲ್ಲೂ ಇನ್ನೊಂದು ವರ್ಷ ಹೀಗೆ ಕಳೆದು ಹೋಯಿತು ಎಂಬ ಬೇಸರ ಉಳಿಯಬಹುದು. ಮೊದಲ ಎಚ್ಚರಿಕೆ, ನಿಮ್ಮ ಗುರಿಯನ್ನು ಯಾವ ಕಾರಣಕ್ಕೂ ಮರೆಯಬೇಡಿ. ಸಿಂಹ ರಾಶಿಯವರೇ, 2026 ಮೊದಲ 6 ತಿಂಗಳು ನಿಮ್ಮ ಜೀವನದಲ್ಲಿ ಹಲವು ಪಾಠವನ್ನು ಕಲಿಸಿವೆ. ಕೆಲವು ಸಂದರ್ಭದಲ್ಲಿ ನೀವು ಗೆದ್ದಿದ್ದೀರಿ, ಕೆಲವು ಸಂದರ್ಭದಲ್ಲಿ ಸೋತಿದ್ದೀರಿ. ಆದರೆ ಈ ಎಲ್ಲದರ ನಡುವೆ ಒಂದು ಪ್ರಮುಖ ವಿಷಯವನ್ನು ನೀವು ನಿಧಾನವಾಗಿ ಮರೆತು ಬಿಟ್ಟಿದ್ದೀರಿ. ಅದು ನಿಮ್ಮ ಜೀವನದ ದೊಡ್ಡ ಗುರಿ. ಒಂದು ಸಮಯದಲ್ಲಿ ನೀವು ದೊಡ್ಡ ಕನಸನ್ನು ಕಾಣುತ್ತಿದ್ದೀರಿ. ಉತ್ತಮ ಉದ್ಯೋಗ, ಸ್ವಂತ ವ್ಯಾಪಾರ, ಆರ್ಥಿಕವಾಗಿರುವಂತಹ ಸ್ಥಿರತೆ, ಸ್ವಾತಂತ್ರ್ಯ, ಕುಟುಂಬದ ಸಂತೋಷ ಅಥವಾ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪಡೆಯಬೇಕು ಎಂಬ ದೃಢವಾದ ನಿರ್ಧಾರವನ್ನು ಮಾಡಿದ್ದೀರಿ. ಆದರೆ ದಿನನಿತ್ಯದ ಸಮಸ್ಯೆಗಳು, ಅಗತ್ಯ ಚಿಂತೆಗಳು, ಅನಗತ್ಯವಾಗಿರ್ತಕ್ಕಂತಹ ತೊಂದರೆಗಳು ಮತ್ತು ಇತರರ ಮಾತುಗಳಿಗೆ ಹೆಚ್ಚು ಮಹತ್ವ ಕೊಟ್ಟ ಕಾರಣ ನಿಮ್ಮ ಗುರಿ ನಿಧಾನವಾಗಿ ನಿಮ್ಮ ಮನಸ್ಸಿನಿಂದ ದೂರವಾಗಿದೆ. ಉಳಿದಿರುವ 6 ತಿಂಗಳು ನಿಮಗೆ ಮತ್ತೊಂದು ಅವಕಾಶವನ್ನು ನೀಡುತ್ತಿದೆ. ಆದರೆ ಈ ಬಾರಿ ದೊಡ್ಡ ಅವಕಾಶ ಬರದೇ ಇದ್ರೂ ಕೂಡ ಸಮಯವನ್ನು ವ್ಯರ್ಥ ಮಾಡಿದರೆ ಅದೇ ರೀತಿಯ ಅವಕಾಶ ಸುಲಭವಾಗಿ ಸಿಗದೇ ಇರಬಹುದು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಗುರಿಯನ್ನು ನೆನಪಿಸಿಕೊಳ್ಳಿ. ಆ ದಿನ ಮಾಡಬೇಕಾದ ಒಂದು ಸಣ್ಣ ಕೆಲಸವನ್ನಾದರೂ ಗುರಿಯ ಕಡೆಗೆ ಮುನ್ನಡೆಸುವಂತೆ ಮಾಡಿ. ನಾಳೆ ಮಾಡುತ್ತೇನೆ ಎಂಬ ಅಭ್ಯಾಸವನ್ನು ಹಿಂದೆ ಬಿಟ್ಟು ಬಿಡಿ. ನಿಮ್ಮ ಯಶಸ್ಸನ್ನು ತಡೆಯುವಂಥವರು ದೊಡ್ಡ ಶತ್ರು ಹೊರಗಿನ ವ್ಯಕ್ತಿಗಳಲ್ಲ, ನಿಮ್ಮೊಳಗೆ ಮುಂದೂಡುವಂತಹ ಸ್ವಭಾವ ಎಂಬುದನ್ನು ತಿಳಿದುಕೊಳ್ಳಿ. ಮುಂದಿನ 6 ತಿಂಗಳು ಶಿಸ್ತು, ನಿರಂತರ ಪರಿಶ್ರಮ ಮತ್ತು ಸ್ಪಷ್ಟವಾದ ಗುರಿಯೊಂದಿಗೆ ಸಾಗಿದರೆ ವರ್ಷದ ಕೊನೆಯಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ನೀವು ಸ್ವಂತ ಅನುಭವಿಸುವ ಸಾಧ್ಯತೆ ಇದೆ. ಇದರಿಂದ ಯಾವ ಪರಿಸ್ಥಿತಿ ಬಂದರೂ ನಿಮ್ಮ ಕನಸುಗಳನ್ನು ಬಿಟ್ಟು ಬಿಡಬೇಡಿ. ನಿಮ್ಮ ಗುರಿಯೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಎರಡನೇ ಎಚ್ಚರಿಕೆ, ಹಣದ ವಿಚಾರದಲ್ಲಿ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಸಿಂಹ ರಾಶಿಯವರೇ, ಮುಂದಿನ 6 ತಿಂಗಳಲ್ಲಿ ಹಣಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರಮುಖ ಘಟನೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಆದಾಯದ ಮೂಲಗಳು ಕಾಣಿಸಬಹುದು, ಕೆಲವರಿಗೆ ಹಳೆಯ ಹಣ ಮರಳಿ ಸಿಗಬಹುದು, ಇನ್ನು ಕೆಲವರಿಗೆ ವ್ಯವಹಾರ ಅಥವಾ ಉದ್ಯೋಗದಲ್ಲಿ ಉತ್ತಮ ಅವಕಾಶ ದೊರೆಯಬಹುದು. ಆದರೆ ಇದೇ ಸಮಯದಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಇದೆ. ಯಾರನ್ನಾದರೂ ಕಣ್ಣು ಮುಚ್ಚಿ ನಂಬಿ ಹಣ ಹೂಡಿಕೆ ಮಾಡುವುದು, ಪರಿಚಯದವರ ಮಾತಿಗೆ ಮರಳಿ ಸಾಲ ಕೊಡುವುದು ಅಥವಾ ದಾಖಲೆಗಳನ್ನು ಪರಿಶೀಲಿಸದೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದು ಮುಂದೆ ತೊಂದರೆ ಆಗಬಹುದು. ಕೆಲವೊಮ್ಮೆ ಹೆಚ್ಚು ಸಮಸ್ಯೆಗಳು, ಲಾಭದ ಆಸೆ ದೊಡ್ಡ ನಷ್ಟಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ನಿಮ್ಮ ಪ್ರತಿಯೊಂದು ಆರ್ಥಿಕ ನಿರ್ಧಾರವನ್ನು ಶಾಂತವಾಗಿ ಯೋಚಿಸಿ ತೆಗೆದುಕೊಳ್ಳಿ. ಅನಗತ್ಯವಾದ ಖರ್ಚುಗಳನ್ನು ಕಡಿಮೆ ಮಾಡಿ. ಇಂದು ಉಳಿಸಿದ ಸಣ್ಣ ಮೊತ್ತವೇ ನಾಳೆ ದೊಡ್ಡ ಆಧಾರವಾಗಬಹುದು. ಮನೆಯ ಅಗತ್ಯ ಮತ್ತು ಆಸೆಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಆದಾಯ ಹೆಚ್ಚಾದರೆ ಖರ್ಚನ್ನು ಹೆಚ್ಚಿಸಬೇಕು ಎಂಬ ನಿಯಮವಿಲ್ಲ. ಈ 6 ತಿಂಗಳಲ್ಲಿ ಹಣವನ್ನು ಸರಿಯಾಗಿ ನಿರ್ವಹಿಸಿದರೆ ವರ್ಷದ ಕೊನೆಯಲ್ಲಿ ನೀವು ಆರ್ಥಿಕವಾಗಿ ಹೆಚ್ಚು ಭ್ರಮಿಸಬಹುದು. ಹೌದು ಸ್ನೇಹಿತರೆ, ಭದ್ರವಾಗಿರುವಂತಹ ಒಂದು ಅವಕಾಶ ನಿಮ್ಮ ಕೈಯಲ್ಲಿರುತ್ತದೆ. ಮೂರನೇ ಎಚ್ಚರಿಕೆ, ಕೋಪ ಮತ್ತು ಮಾತಿನ ಮೇಲೆ ನಿಯಂತ್ರಣ ಇರಬೇಕು. ಸಿಂಹ ರಾಶಿಯವರ ಸ್ವಭಾವದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಆದರೆ ಕೆಲವೊಮ್ಮೆ ಅದೇ ಆತ್ಮವಿಶ್ವಾಸ ಕೋಪ ಅಥವಾ ಅಹಂಕಾರದ ರೂಪದಲ್ಲಿ ಹೊರಹೊಮ್ಮುತ್ತೆ. ಮುಂದಿನ 6 ತಿಂಗಳಲ್ಲಿ ನಿಮ್ಮ ಮಾತುಗಳು ಮತ್ತು ನಿಮ್ಮ ನಿರ್ಧಾರವನ್ನು ಭವಿಷ್ಯವನ್ನು ನಿರ್ಧರಿಸುತ್ತದೆ. ಈ ಸಂದರ್ಭದಲ್ಲಿ ಬರ್ತಕ್ಕಂಥ ಪ್ರತಿ ಕೆಲಸದ ಸ್ಥಳದಲ್ಲಿ, ವ್ಯಾಪಾರದಲ್ಲಿ ಅಥವಾ ಕುಟುಂಬದೊಂದಿಗೆ ಮಾತನಾಡುವಾಗ ಹೆಚ್ಚು ತಾಳ್ಮೆಯಿಂದ ಇರಬೇಕು. ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕು. ಮುಖ್ಯವಾಗಿ ಸಹನೆಯನ್ನು ಕಾಪಾಡಿಕೊಳ್ಳೋದು ಬಹಳನೇ ಅತ್ಯುತ್ತಮವಾಗಿರುತ್ತೆ. ಇನ್ನು ಒಂದು ಕ್ಷಣದ ಕೋಪ ಹಲವು ವರ್ಷಗಳ ಸಂಬಂಧವನ್ನು ಮುರಿಬಹುದು. ಆದರೆ ಅದೇ ಸಮಯದಲ್ಲಿ ಒಂದು ಒಳ್ಳೆಯ ಮಾತು ಹೊಸ ಅವಕಾಶವನ್ನು ನಿಮ್ಮ ಜೀವನಕ್ಕೆ ತಂದುಕೊಡ್ಬೋದು. ನಿಮ್ಮ ಅಭಿಪ್ರಾಯ ಸರಿ ಇದ್ದರೂ ಅಥವಾ ಅದನ್ನು ಹೇಳುವ ವಿಧಾನ ಅಷ್ಟೇ ಮುಖ್ಯವಾಗಿರುತ್ತೆ. ಪ್ರತಿಯೊಬ್ಬರನ್ನು ಗೌರವದಿಂದ ಕಾಣಲು ಪ್ರಯತ್ನಿಸಿ. ವಾದ ವಿವಾದಕ್ಕಿಂತ ಪರಿಹಾರಕ್ಕೆ ಹೆಚ್ಚು ಮಹತ್ವ ನೀಡಿ. ನೀವು ಶಾಂತವಾಗಿರುವುದೇ ನಿಮ್ಮ ದೊಡ್ಡ ಗೆಲುವಾಗಬಹುದು. ಈ 6 ತಿಂಗಳಲ್ಲಿ ನಿಮ್ಮ ಮಾತು ಮತ್ತು ನಡವಳಿಕೆಯನ್ನು ನಿಯಂತ್ರಿಸಿದರೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ನಿಮ್ಮ ಪರವಾಗಿ ನಿಲ್ಲುವವರ ಸಂಖ್ಯೆ ಹೆಚ್ಚಾಗುತ್ತದೆ. ಒಟ್ಟಾರೆ 4ನೇ ಎಚ್ಚರಿಕೆ ಅತ್ಯುತ್ತಮವಾಗಿರುತ್ತೆ. ಆರೋಗ್ಯವನ್ನು ನಿರ್ಲಕ್ಷಿಸಿದರೆ ಯಶಸ್ಸಿನ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಿಮ್ಮ ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯ ಎಂಬ ಅದ್ಭುತವಾದ ಔಷಧಿ ನಿಮ್ಮನ್ನು ಜೀವಂತವಾಗಿರಿಸುತ್ತದೆ. ಮುಂದಿನ 6 ತಿಂಗಳು ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು. ಹೆಚ್ಚಿನ ಹಣ ಸಂಪಾದಿಸಬೇಕು, ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು. ಈ ಎಲ್ಲ ರೀತಿಯ ತೊಂದರೆಗಳು ನಿಮ್ಮ ಕಾರಣದಲ್ಲಿ ಆರೋಗ್ಯಕ್ಕೆ ಕೆಲವೊಂದಿಷ್ಟು ಕೆಡುಕನ್ನು ತಂದುಕೊಡಬಹುದು.
ಆರೋಗ್ಯದಲ್ಲಿ ನೀವು ಕೆಲವೊಂದಿಷ್ಟು ವಿಶೇಷವಾಗಿ ಸಂಬಂಧಪಟ್ಟಂಥ ಕಡೆಗಾಣಿಸುವಂತಹ ಸಾಧ್ಯತೆ ಇದೆ. ಆದರೆ ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ ಎಂಬುದನ್ನು ಮರಿಬೇಡಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ಸಾಕಷ್ಟು ನೀರು ಕುಡಿಯುವುದು, ಸರಿಯಾದ ನಿದ್ರೆ ಮಾಡುವುದು, ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ಆರೋಗ್ಯವಿದ್ದರೆ ವೈದ್ಯರ ಸಲಹೆ ಪಡೆಯಿರಿ. ಅನಗತ್ಯವಾದ ತೊಂದರೆಗಳು ಬಂದ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸೋದು ಬಹಳ ಮುಖ್ಯ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ದಿನಕ್ಕೆ ಕೆಲವು ನಿಮಿಷಗಳಾದರೂ ಮನಸ್ಸಿಗೆ ವಿಶ್ರಾಂತಿ ನೀಡಿ. ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಕನಸನ್ನು ಸಾಕಾರಗೊಳಿಸಬಹುದು. ಈಗ ಶಕ್ತಿ ಸಿಗುತ್ತದೆ. ಈ 6 ತಿಂಗಳುಗಳಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸಿನ ಆರೈಕೆಗೆ ಆದ್ಯತೆ ನೀಡಿದರೆ ಮುಂದಿನ ವರ್ಷ ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸಬಹುದು. ಎಲ್ಲ ಕೆಲಸವನ್ನು ಆತ್ಮವಿಶ್ವಾಸದಿಂದ ಆರಂಭಿಸಬಹುದು. ಒಟ್ಟಾರೆಯಾಗಿ 5ನೇ ಎಚ್ಚರಿಕೆ, ನಿಮ್ಮ ಜೀವನದಲ್ಲಿ ಬರುವಂಥ ಅವಕಾಶವನ್ನು ಗುರುತಿಸಿಕೊಳ್ಳೋದು ಮತ್ತು ಬಳಸಿಕೊಳ್ಳುವುದು. ಸಿಂಹರಾಶಿಯವರೇ, ವರ್ಷದ ಉಳಿದ 6 ತಿಂಗಳು ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಅದೃಷ್ಟದ ಬಾಗಿಲನ್ನು ತೆರೆಯುವ ಸಾಧ್ಯತೆ ಇದೆ. ಹೊಸ ಉದ್ಯೋಗ, ಹೊಸ ವ್ಯವಹಾರ, ಹೊಸ ಪರಿಚಯ ಅಥವಾ ಹೊಸ ಜವಾಬ್ದಾರಿ ನಿಮ್ಮ ಮುಂದೆ ಬರಬಹುದು. ಮೊದಲಿಗೆ ಅದು ಚಿಕ್ಕ ಅವಕಾಶದಂತೆ ಕಾಣಬಹುದು, ಆದರೆ ಅದೇ ನಿಮ್ಮ ಜೀವನದ ಅತಿ ದೊಡ್ಡದಾದ ತಿರುವಾಗಬಹುದು. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಸಾಧಿಸುವಂತಹ ಸಾಧ್ಯತೆ ಜಾಸ್ತಿ ಇದೆ. ಭಯ, ಅನುಮಾನ ಅಥವಾ ನನಗೆ ಸಾಧ್ಯವಿಲ್ಲ ಎಂಬ ಆಲೋಚನೆಗಳಿಂದ ಅವಕಾಶವನ್ನು ಕೈಚೆಲ್ಲಬೇಡಿ. ಪ್ರತಿಯೊಂದು ಅವಕಾಶವನ್ನು ಶಾಂತವಾಗಿ ಪರಿಶೀಲಿಸಿ ಸರಿಯಾದ ಯೋಜನೆಯೊಂದಿಗೆ ಮುಂದುವರಿಯಿರಿ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ. ದೇವರು ಅವಕಾಶವನ್ನು ಕೊಡಬಹುದು, ಆದರೆ ಅದನ್ನು ಯಶಸ್ವಿಯಾಗಿ ಪರಿವರ್ತಿಸೋದು ನಿಮ್ಮ ಪರಿಶ್ರಮವೇ ಆಗಿರುತ್ತದೆ. ಈ ಉಳಿದ 6 ತಿಂಗಳು ನಿಮ್ಮಲ್ಲಿ ಧೈರ್ಯದಿಂದ ನಿರ್ಧಾರ ತೆಗೆದುಕೊಂಡು ನಿರಂತರವಾಗಿ ಶ್ರಮಿಸಿದರೆ 2026 ಕೊನೆಯಲ್ಲಿ ನೀವು ಹೆಮ್ಮೆಯಿಂದ ನಿಮ್ಮ ಸಾಧನೆಗಳನ್ನು ನೆನಪಿಸಿಕೊಳ್ಳುವ ದಿನ ದೂರವಿರೋದಿಲ್ಲ. ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಸಮಯ ಈಗಾಗಲೇ ಆರಂಭವಾಗಿದೆ. ಸಿಂಹರಾಶಿಯವರೇ, ಈ ವರ್ಷದ ಉಳಿದಿರುವ 6 ತಿಂಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಸಮಯವಾಗಬಹುದು. ಇದು ಹೇಳಿದಂತಹ ವಿಶೇಷವಾಗಿರುವಂತಹ ಸಂದರ್ಭದಲ್ಲಿ ಹಿಂದಿನ ಒಂದು ಹೇಳಿಕೆ. ಈ 5 ಎಚ್ಚರಿಕೆಗಳು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಮುನ್ನಡೆದರೆ ನಿಮ್ಮನ್ನು ಯಾರೂ ಕೂಡ ಸೋಲಿಸೋಕೆ ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣುವ ಸಾಧ್ಯತೆ ಇರುತ್ತದೆ. ಆದರೆ ಯಾವುದೇ ರೀತಿಯ ಜ್ಯೋತಿಷ್ಯದ ಫಲವು ನಿಮ್ಮ ಪ್ರಯತ್ನ, ಸರಿಯಾದ ನಿರ್ಧಾರ ಮತ್ತು ಪರಿಶ್ರಮಕ್ಕೆ ಪರ್ಯಾಯವಾಗೋದಿಲ್ಲ. ಆದ್ದರಿಂದ ಆತ್ಮವಿಶ್ವಾಸದಿಂದ ಮುಂದೆ ಸಾಗಬೇಕು. ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ತಾಳ್ಮೆಯನ್ನು ಬಿಡಬಾರ್ದು. ಗುರಿಯ ಕಡೆ ಇರ್ತಕ್ಕಂಥ ಕಣ್ಣನ್ನು ತೆಗಿಬಾರ್ದು. ನಿಮ್ಮ ಜೀವನದಲ್ಲಿ ಎಂಥದೇ ಕಷ್ಟಗಳು ಬರಲಿ, ಸುಖ ಬರಲಿ, ಕುಗ್ಗದೆ ಹಿಗ್ಗದೆ ಎಲ್ಲವನ್ನ ಸರಿಸಮಾನವಾಗಿ ನಿರ್ವಹಿಸಿಕೊಂಡು ನಿಮ್ಮ ಗುರಿ ಕಡೆ ಇರುವಂತಹ ಫೋಕಸನ್ನು ಬಿಡಬೇಡಿ. ಸಿಂಹರಾಶಿಯ ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಹೆಚ್ಚಿನ ಒಂದು ವಿಶೇಷವಾದ ಹೊಸ ಜ್ಯೋತಿಷ್ಯದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಈ ಜ್ಯೋತಿಷ್ಯ ಮಾಹಿತಿ ಮತ್ತು ಉಪಯುಕ್ತವಾದ ವಿಡಿಯೋಗಳನ್ನು ಪಡೆದುಕೊಳ್ಳೋದಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಿರಲಿ. ಸರ್ವರಿಗೂ ಕೂಡ ಧನ್ಯವಾದಗಳು. ಸುಖವಾಗಲಿ. ನಿಮ್ಮ ಜೀವನದಲ್ಲಿ ಆರೋಗ್ಯ ಬೆಳಕಾಗಲಿ. ನಮಸ್ತೆ.